ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮತ್ತಾಯನ ಶುಭ ಸಂದೇಶದಿಂದ ಒಂದು ಭಾಗವನ್ನು ನೋಡ್ತಿದ್ದೀವಿ. ಇದು ಯೇಸು ತನ್ನ ಶಿಷ್ಯರಿಗೆ ಕೊಡುವ ಕೆಲವು ಸೂಚನೆಗಳು. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದನ್ನ ಓದಿದ್ರೆ ಇದು ಪ್ರಪಂಚದ ಅತ್ಯಂತ ಕೆಟ್ಟ ಜಾಬ್ ಡಿಸ್ಕ್ರಿಪ್ಷನ್ ತರ ಕಾಣಿಸುತ್ತೆ. ಹೌದು ಹೌದು. ನನ್ನನ್ನು ಹಿಂಬಾಲಿಸಿ, ಆಗ ನಿಮ್ಮನ್ನ ನ್ಯಾಯಸ್ಥಾನಗಳಿಗೆ ಎಳ್ಕೊಂಡೋಗ್ತಾರೆ, ಹೊಡಿತಾರೆ, ನಿಮ್ಮ ಸ್ವಂತ ಕುಟುಂಬದವರೇ ನಿಮ್ಮನ್ನು ದ್ವೇಷಿಸ್ತಾರೆ ಅಂತ ಹೇಳಿದ್ರೆ ಯಾರು ತಾನೇ ಈ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಲ್ವಾ? ಹೌದು, ಕರೆಕ್ಟ್. ಇದನ್ನ ಯಾವುದೇ ಕಂಪನಿಯ HR ಮ್ಯಾನ್ಯುಯಲ್ನಲ್ಲಿ ಖಂಡಿತ ನೋಡೋಕ್ಕಾಗಲ್ಲ. ಇದೊಂದು ಆಕ್ಚುಲಿ ತುಂಬಾನೇ ವಿಚಿತ್ರವಾದ ಪ್ರೇರಣೆಯ ಮಾತುಗಳು. ಅದನ್ನೇ ನಾನು ಯೋಚನೆ ಮಾಡ್ತಿರೋದು. ಮೇಲ್ನೋಟಕ್ಕೆ ಇದು ಬರೀ ಹಿಂಸೆ, ದ್ವೇಷ, ಸಂಕಟ ಇವುಗಳ ಒಂದು ಲಿಸ್ಟ್ ಕೊಟ್ಟ ಹಾಗೆ ಇದೆ. ಹಾಗಾದ್ರೆ ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶನೇ ಇದು. ಈ ಕಠಿಣ ಮಾತುಗಳ ಹಿಂದೆ ಇರುವ ನಿಜವಾದ ಸಂದೇಶ ಏನು? ಇದು ನಿಜವಾಗಲೂ ಬರೀ ಕಷ್ಟಗಳ ಬಗ್ಗೆ ಎಚ್ಚರಿಕೆ ಕೊಡ್ತಿದೆಯಾ, ಅಥವಾ ಇದು ಅಚಲವಾದ ಶಕ್ತಿಯನ್ನ ಕಂಡುಕೊಳ್ಳೋಕೆ ಒಂದು ರಹಸ್ಯ ಮಾರ್ಗಸೂಚಿನ? ಬನ್ನಿ ಇದರ ಆಳಕ್ಕಿಳಿದು ನೋಡೋಣ. ನಮ್ಮ ಇವತ್ತಿನ ಚರ್ಚೆಗೆ ಮೂಲ ಅಂದ್ರೆ ಮತ್ತಾಯನ ಶುಭ ಸಂದೇಶದ ಅಧ್ಯಾಯ 10 ವಾಕ್ಯ 17-22. ಖಂಡಿತ. ಇಲ್ಲಿರೋ ಮೊದಲನೇ ಆಸಕ್ತಿಕರ ವಿಷಯ ಏನಂದ್ರೆ, ಯೇಸು ತನ್ನ ಶಿಷ್ಯರಿಗೆ ಯಾವುದೇ ಸುಳ್ಳು ಭರವಸೆಗಳನ್ನ ಕೊಡ್ತಿಲ್ಲ. ಎಲ್ಲವೂ ಚೆನ್ನಾಗಿರುತ್ತೆ, ಹೂವಿನ ಹಾಸಿಗೆ ಇರುತ್ತೆ ಅಂತ ಹೇಳೋ ಬದಲು ವಾಸ್ತವದ ಒಂದು ಕಠೋರ ಚಿತ್ರಣವನ್ನೇ ಅವರು ಮುಂದಿಡ್ತಿದ್ದಾರೆ. ಇದೊಂದು ಅದ್ಭುತ ನಾಯಕತ್ವದ ಗುಣ ಅಂತ ಹೇಳ್ಬೋದು. ಹೌದು. ತನ್ನ ಅನುಯಾಯಿಗಳನ್ನ ಮಾನಸಿಕವಾಗಿ ಸಿದ್ಧಗೊಳಿಸೋದು. ಸರಿ, ಮೊದಲ ವಾಕ್ಯದಲ್ಲೇ ಇವೆ ನೋಡಿ. ಜನರ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ, ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಒಪ್ಪಿಸುವರು, ತಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯಿಸುವರು ಅಂತ. ಇದು ಶುರುವಿನಲ್ಲೇ ಒಂದು ದೊಡ್ಡ ಶಾಕ್ ಅಲ್ವಾ? ಯಾಕೆ ಇಷ್ಟು ನೇರವಾಗಿ ಹೇಳಬೇಕು? ಜನ ಹೆದರ್ಕೊಳ್ಳಲ್ವಾ? ಬಹುಶಃ ಹೆದರ್ಸುವುದೇ ಇಲ್ಲಿನ ಒಂದು ಉದ್ದೇಶ ಇರಬಹುದು. ಓಹ್. ಆದ್ರೆ ಅವ್ರನ್ನ ದುರ್ಬಲಗೊಳಿಸೋಕಲ್ಲ, ಬಲಗೊಳಿಸೋಕೆ. ಯೇಸು ಹೇಳ್ತಿರೋದು, ನೀವು ಎದುರಿಸಿರೋದು ಏನೋ ಸಾಮಾನ್ಯ ವಿರೋಧ ಅಲ್ಲ, ಅದು ಸಾಂಸ್ಥಿಕ ವಿರೋಧ. ಅಂದ್ರೆ ಧಾರ್ಮಿಕ ಮತ್ತು ರಾಜಕೀಯ ಶಕ್ತಿಗಳೇ ನಿಮ್ಮ ವಿರುದ್ಧ ನಿಲ್ಲಬಹುದು. ಇದನ್ನ ಮೊದಲೇ ತಿಳ್ಕೊಂಡ್ರೆ ಆಘಾತ ಆಗಲ್ಲ ಅಲ್ವಾ? ಬದಲಿಗೆ ಅದೊಂದು ನಿರೀಕ್ಷಿತ ಸವಾಲಾಗತ್ತೆ. ಇದರಲ್ಲಿ ನನ್ನ ನಿಮಿತ್ತ ಎನ್ನೋ ಮಾತು ಪದೇ ಪದೇ ಬರುತ್ತೆ. ಅಂದ್ರೆ ಈ ಶಿಕ್ಷೆ ಅವರ ವೈಯಕ್ತಿಕ ತಪ್ಪುಗಳಿಗಲ್ಲ, ಬದಲಾಗಿ ಅವರ ನಂಬಿಕೆಗಾಗಿ. ಇದು ಆ ಸಂಕಟಕ್ಕೆ ಒಂದು ಘನತೆಯನ್ನ ಕೊಡುತ್ತಲ್ವೇ? ನಿಖರವಾಗಿ ಅದೇ ಇಲ್ಲಿರೋ ತಿರುಳು. ಅಷ್ಟೇ ಅಲ್ಲ, ಏಸು ಇದನ್ನ ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡು ಹೋಗ್ತಾರೆ. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ನಿಲ್ಲಿಸುವರು, ಆಗ ನೀವು ಅವರಿಗೆ ಮತ್ತು ಪರಕೀಯರಿಗೆ ನನ್ನ ವಿಷಯದಲ್ಲಿ ಸಾಕ್ಷಿಪಗಲ ಅವಕಾಶವಾಗುವುದು ಅಂತಾರೆ. ಇಲ್ಲಿ ನೋಡಿ, ಸಂಕಟವನ್ನೇ ಅವಕಾಶವಾಗಿ ಪರಿವರ್ತಿಸೋ ಕಲೆ ಇದೆ. ಇದು ನಿಜಕ್ಕೂ ಕುತೂಹಲಕಾರಿ. ಅಂದ್ರೆ ಶತ್ರುಗಳ ವೇದಿಕೆಯನ್ನೇ ತಮ್ಮ ಸಂದೇಶ ಸಾರೋಕೆ ಬಳಸ್ಕೊಳ್ಳೋದು. ಇವತ್ತಿನ ಕಾಲಕ್ಕೆ ಹೋಲಿಸೋದಾದ್ರೆ, ಒಬ್ಬ ಸಾಮಾಜಿಕ ಕಾರ್ಯಕರ್ತನನ್ನ ಬಂಧಿಸಿದಾಗ ಆ ಬಂಧನವೇ ದೊಡ್ಡ ಸುದ್ದಿಯಾಗುತ್ತೆ. ಹೌದು ಹೌದು. ಆಗ ಅವರ ಹೋರಾಟಕ್ಕೆ ಹಿಂದೆಂದಿಗಿಂತಲೂ ದೊಡ್ಡ ಪ್ರಚಾರ ಸಿಕ್ಕಾಗೆ. ಅತ್ಯುತ್ತಮ ಹೋಲಿಕೆ. ಯೇಸು ಇದೇ ತಂತ್ರವನ್ನ ಹೇಳ್ತಿದ್ದಾರೆ. ನಿಮ್ಮನ್ನ ನ್ಯಾಯಾಲಯಕ್ಕೆ ಎಳ್ಕೊಂಡು ಹೋದಾಗ ಆ ನ್ಯಾಯಾಲಯವೇ ನಿಮ್ಮ ಸ್ಟೇಜ್ ಆಗುತ್ತೆ. ನಿಮ್ಮನ್ನ ಬಂಧಿಸಿದಾಗ ಆ ಬಂಧನವೇ ನಿಮ್ಮ ಸಂದೇಶ ಆಗುತ್ತೆ. ಸೊ ಶತ್ರುಗಳ ಶಕ್ತಿಯನ್ನೇ ಅವರಿಗೆ ವಿರುದ್ಧವಾಗಿ ಬಳಸಿ ಸಂದೇಶವನ್ನ ಇನ್ನಷ್ಟು ವಿಸ್ತಾರವಾಗಿ ಹರಡೋ ಒಂದು ಅದ್ಭುತವಾದ ತಂತ್ರ ಇದು. ಹಾಗಾದ್ರೆ ಇದು ಬರೀ ಹಿಂಸೆಯ ಮುನ್ಸೂಚನೆ ಅಲ್ಲ? ಅಲ್ಲ, ಒಂದು ಕಾರ್ಯತಂತ್ರದ ಸೂಚನೆ. ಎಕ್ಸಾಕ್ಟ್ಲಿ. ಸರಿ, ಸಾರ್ವಜನಿಕವಾಗಿ ಎದುರಾಗುವ ವಿರೋಧವನ್ನು ಅರ್ಥ ಮಾಡಿಕೊಂಬೋಡು. ಆದ್ರೆ ಮುಂದಿನ ಮಾತುಗಳು ಅವನನ್ನು ನಿಜವಾಗ್ಲೂ ತಲ್ಲಣಗೊಳಿಸ್ತವೆ. ಸಹೋದರನು ಸಹೋದರನನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು, ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ಇದು ಭಯಾನಕವಾಗಿದೆ. ಇದು ಅಕ್ಷರಶಃ ನಡೀತೇದಾ, ಅಥವಾ ಇದೊಂದು ರೂಪಕಾನ? ದುರದೃಷ್ಟವಶಾತ್ ಇತಿಹಾಸದಲ್ಲಿ ಇದು ಅಕ್ಷರಶಃ ನಡೆದ ಉದಾಹರಣೆಗಳಿವೆ. ಆದ್ರೆ ಇದರ ಹಿಂದಿರೋ ಆಳವಾದ ಅರ್ಥವನ್ನ ನಾವು ಗಮನಿಸಬೇಕು. ಯೇಸು ಇಲ್ಲಿ ಹೇಳ್ತಿರೋದು, ಸತ್ಯದ ಆಯ್ಕೆ ಅನ್ನೋದು ನಮ್ಮ ಅತ್ಯಂತ ಮೂಲಭೂತ ಸಂಬಂಧವಾದ ಕುಟುಂಬವನ್ನು ಪರೀಕ್ಷೆಗೆ ಒಡ್ಡುತ್ತೆ. ಇದೊಂದು ರೀತಿ ನಿಷ್ಠೆಯ ಪರೀಕ್ಷೆ. ನಿಮ್ಮ ಮೊದಲ ನಿಷ್ಠೆ ನಿಮ್ಮ ಕುಟುಂಬಕ್ಕ ಅಥವಾ ನೀವು ನಂಬಿದ ಸತ್ಯಕ್ಕ? ಈ ಆಯ್ಕೆ ಎದುರಾದಾಗ ಅದು ಕುಟುಂಬಗಳಲ್ಲಿ ದೊಡ್ಡ ಬಿರುಕುಗಳನ್ನ ಉಂಟು ಮಾಡಬಹುದು. ಅಂದ್ರೆ ಈ ನಂಬಿಕೆಯು ನಾವು ಹೊಂದಿರೋ ಅತ್ಯಂತ ಆಪ್ತವಾದ ಮಾನವೀಯ ಸಂಬಂಧಕ್ಕಿಂತಲೂ ದೊಡ್ಡ ಬೆಲೆಯನ್ನೇ ಕೇಳ್ತಿದೆ. ಇದು ಕೇಳೋರಿಗೆ ಸ್ವಲ್ಪ ಕಠಿಣ ಅನಿಸ್ಬೋದು. ಹೌದು, ಇದು ಕಠಿಣವಾದ ಸತ್ಯ. ಆದ್ರೆ ಇದು ಹೇಳೋದೇನಂದ್ರೆ, ಆಧ್ಯಾತ್ಮಿಕ ಬದ್ಧತೆ ಅನ್ನೋದು ಸುಲಭದ ಹಾದಿ ಅಲ್ಲ. ಅದು ನಮ್ಮ ಆದ್ಯತೆಗಳನ್ನ ಮರುಪರಿಶೀಲಿಸುವಂತೆ ಮಾಡತ್ತೆ.
ಇವತ್ತಿನ ಜಗತ್ತಿನಲ್ಲೂ ಅಷ್ಟೇ ಅಲ್ವಾ? ಯಾವುದೋ ಒಂದು ಸಿದ್ಧಾಂತ, ರಾಜಕೀಯ ನಂಬಿಕೆ ಅಥವಾ ಜೀವನ ಶೈಲಿಯ ಆಯ್ಕೆಗಳಿಂದಾಗಿ ಕುಟುಂಬಗಳು ಒಡೆಯೋದನ್ನ ನಾವು ನೋಡ್ತೀವಿ. ನಿಜ. ಇಲ್ಲಿ ಯೇಸು ಹೇಳ್ತಿರೋದು ಅದೇ ತೀವ್ರತೆಯ ಬಗ್ಗೆ. ಈ ಹಾದಿಲ್ ಹೋಗುವಾಗ ನಿಮ್ಮ ಅತ್ಯಂತ ಹತ್ತಿರದವರಿಂದಲೇ ವಿರೋಧ ಬರಬಹುದು, ಅದಕ್ಕೂ ಸಿದ್ಧರಾಗಿರಿ ಅನ್ನೋದು ಇದರರ್ಥ. ಈ ಎಲ್ಲ ಕಷ್ಟ, ವಿರೋಧ, ಕುಟುಂಬದ ವಿಘಟನೆಯ ಮಧ್ಯೆ ಇದ್ದಕ್ಕಿದ್ದಂತೆ ಒಂದು ಭರವಸೆಯ ಮಾತು ಬರುತ್ತೆ. ಮತ್ತು ಇದು ನನ್ನ ಪ್ರಕಾರ ಈ ಇಡೀ ಭಾಗದ ಅತ್ಯಂತ ನಿಗೂಢವಾದ ಮತ್ತು ಶಕ್ತಿಯುತವಾದ ವಾಕ್ಯ. ಅವರು ನಿಮ್ಮನ್ನು ಹಿಡಿದುಕೊಟ್ಟಾಗ ಏನು ಹೇಳಬೇಕು, ಹೇಗೆ ಹೇಳಬೇಕು ಎಂದು ಚಿಂತಿಸಬೇಡಿ. ಆ ಸಮಯದಲ್ಲಿ ಏನು ಹೇಳಬೇಕೆಂಬುದು ನಿಮಗೆ ತಿಳಿಸಲ್ಪಡುವುದು. ಯಾಕೆಂದರೆ ಆಗ ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಇದು ಕೇಳೋಕೆ ಅದ್ಭುತವಾಗಿದೆ, ಆದರೆ ಇದು ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ಇದು ಕೇವಲ ಒಂದು ಸಾಂತ್ವನದ ಮಾತಲ್ಲ, ಇದೊಂದು ದೈವಿಕ ಭರವಸೆ. ಇದರ ಆಳವನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಮೂಲ ಗ್ರೀಕ್ ಪದವನ್ನ ನೋಡಬೇಕು. ಪವಿತ್ರಾತ್ಮನನ್ನ ಇಲ್ಲಿ ಪ್ಯಾರಾಕ್ಲಿಟೋಸ್ ಅನ್ನೋ ಅರ್ಥದಲ್ಲಿ ಬಳಸಲಾಗಿದೆ. ಪ್ಯಾರಾಕ್ಲಿಟೋಸ್? ಹೌದು, ಪ್ಯಾರಾಕ್ಲಿಟೋಸ್ ಅಂದ್ರೆ ನಮ್ಮ ಪರವಾಗಿ ನಿಲ್ಲುವವನು, ನಮ್ಮ ವಕೀಲ ಅಥವಾ ಸಂಕಷ್ಟದಲ್ಲಿ ಜೊತೆಗಿದ್ದು ಸಲಹೆ ನೀಡುವವನು. ಓಕೆ, ಆದ್ರೆ ಚಿಂತಿಸಬೇಡಿ, ತಯಾರಿ ಮಾಡ್ಕೋಬೇಡಿ ಅನ್ನೋ ಮಾತು ಸ್ವಲ್ಪ ಬೇಜವಾಬ್ದಾರಿತನದಲ್ವಾ? ಒಬ್ಬ ವಕೀಲ ಕೋರ್ಟಿಗ ತಯಾರಿ ಇಲ್ದೆ ಹೋದ್ರೆ ಅದು ವೃತ್ತಿದ್ರೋಹ ಆಗುತ್ತೆ. ಯೇಸು ಇಲ್ಲಿ ಬೇಜವಾಬ್ದಾರಿಯಿಂದ ಇರೋಕ್ ಹೇಳ್ತಿದ್ದಾರಾ? ಅದ್ಭುತವಾದ ಪ್ರಶ್ನೆ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯೇಸು ಇಲ್ಲಿ ಹೇಳ್ತಿರೋದು ನಮ್ಮ ಮಾನವ ಬುದ್ಧಿಶಕ್ತಿಯ ಮಿತಿಗಳ ಬಗ್ಗೆ. ನಾವು ನಮ್ಮ ಜ್ಞಾನ, ನಮ್ಮ ವಾದಿಸೋ ಕೌಶಲ್ಯದ ಮೇಲೆ ಪೂರ್ತಿಯಾಗಿ ಅವಲಂಬಿತರಾದಾಗ ನಾವು ಸೋಲ್ಬಹುದು. ಆದರೆ ಇಲ್ಲಿ ಹೇಳಲಾಗ್ತಿರೋದು ಅದಕ್ಕೂ ಮೀರಿದ ಒಂದು ಶಕ್ತಿಯ ಬಗ್ಗೆ. ಇದರರ್ಥ ಅಧ್ಯಯನ ಮಾಡಬೇಡಿ ಅಂತಲ್ಲ, ಅಧ್ಯಯನದ ಫಲಿತಾಂಶದ ಬಗ್ಗೆ ಅತಿಯಾಗಿ ಚಿಂತಿಸಿ ಅದರ ಮೇಲೆ ಮಾತ್ರ ಅವಲಂಬಿತರಾಡಬೇಡಿ ಅಂತ. ನಿಮ್ಮ ಬುದ್ಧಿಶಕ್ತಿ ಕೈಕೊಟ್ಟಾಗ ದೈವಿಕ ಜ್ಞಾನವು ನಿಮ್ಮ ಮೂಲಕ ಮಾತನಾಡುತ್ತೆ ಅನ್ನೋ ಭರವಸೆ ಇದು. ಅಂದ್ರೆ ಇದು ನಮ್ಮ ಅಹಂಕಾರವನ್ನ ಬದಿಗಿಟ್ಟು ನಮ್ಮ ನಿಯಂತ್ರಣದಲ್ಲಿಲ್ಲದ ಒಂದು ಶಕ್ತಿಗೆ ಶರಣಾಗೋದನ್ನ ಕಲಿಸ್ತಾ, ನಾನು ವಾದಿಸಿ ಗೆಲ್ತೀನಿ ಅನ್ನೋ ಬದಲು ನನ್ನ ಮೂಲಕ ಸತ್ಯ ಮಾತಾಡಲಿ ಅಂತ ನಂಬೋದ. ನಿಖರವಾಗಿ ಇದು ನಮ್ಮ ಮೇಲಿನ ಭಾರವನ್ನ ಇಳಿಸುತ್ತೆ. ಫಲಿತಾಂಶದ ಜವಾಬ್ದಾರಿ ನಮ್ಮದಲ್ಲ, ನಮ್ಮ ಜವಾಬ್ದಾರಿ ಕೇವಲ ದೃಢವಾಗಿ ನಿಲ್ಲೋದು ಮಾತ್ರ ಮತ್ತು ಒಂದು ತೆರೆದ ಮನಸ್ಸಿನಿಂದ ಇರೋದು ಮಾತ್ರ. ಆ ಕ್ಷಣದಲ್ಲಿ ಬೇಕಾದ ಮಾತುಗಳು, ಬೇಕಾದ ಧೈರ್ಯ ತಾನಾಗೇ ಬರುತ್ತೆ. ಹೌದಾ? ಹೌದು, ಇದು ತರ್ಕಕ್ಕೆ ಮೀರಿದ ಅನುಭವ. ಅನೇಕ ಹೋರಾಟಗಾರರು, ನಾಯಕರು ತಮ್ಮ ಜೀವನದಲ್ಲಿ ಇಂಥ ಕ್ಷಣಗಳನ್ನ ಅನುಭವಿಸಿದ್ದಾಗಿ ಹೇಳಿದ್ದಾರೆ. ತಮಗೆ ಎಲ್ಲಿಂದಲೂ ಧೈರ್ಯ, ಮಾತುಗಳು ಬಂತು ಅಂತ ಅವರು ವಿವರಿಸ್ತಾರೆ. ಇದು ಕೇಳೋಕೆ ಶಕ್ತಿ ತುಂಬುತ್ತೆ. ಹಾಗಾದರೆ ಈ ಹಾದಿಯ ಅಂತಿಮ ಗುರಿಯೇನು? ಮುಂದೆ ಹೇಳಲಾಗಿದೆಯಲ್ಲ, ಕೊನೆಯವರೆಗೂ ಸೈರಣೆಯಿಂದಿರುವನೋ ಜೀವೋದ್ಧಾರವನ್ನು ಹೊಂದುವನು. ಇಲ್ಲಿ ಸೈರಣೆ ಅಂದ್ರೆ ಸುಮ್ನೆ ಎಲ್ಲವನ್ನೂ ಸಹಿಸ್ಕೊಂಡು ಕೂರೋದಾ? ಇಲ್ಲ ಇಲ್ಲ. ಕನ್ನಡದಲ್ಲಿ ಸೈರಣೆ ಪದಕ್ಕೆ ಸ್ವಲ್ಪ ನಿಷ್ಕ್ರಿಯವಾದ ಅರ್ಥ ಇದೆ. ಆದ್ರೆ ಮೂಲ ಗ್ರೀಕ್ ಪದ ಹುಪೊಮೋನೆ, ಅದು ಹೆಚ್ಚು ಶಕ್ತಿಯುತವಾದದ್ದು. ಹುಪೊಮೋನೆ? ಹೌದು, ಹುಪೊಮೋನೆ. ಹುಪೊಮೋನೆ ಅಂದ್ರೆ ಕೇವಲ ಸಹಸಿಕೊಳ್ಳೋದಲ್ಲ, ಅದೊಂದು ಸಕ್ರಿಯವಾದ ಧೈರ್ಯದ ನಿಲುವು. ಉದಾಹರಣೆಗೆ, ಒಂದು ಬಿರುಗಾಳಿಗೆ ಸಿಕ್ಕಿದ ಮರ ಸುಮ್ಮನೆ ನಿಲ್ಲಲ್ಲ ಅಲ್ವಾ? ಅದು ತನ್ನ ಬೇರುಗಳನ್ನ ಭೂಮಿಲಿ ಆಳವಾಗಿ ಊರಿ ಬಿರುಗಾಳಿಯ ಒತ್ತಡವನ್ನ ಎದುರಿಸುತ್ತೆ. ಓ ಹೌದು. ಅಥವಾ ಒಬ್ಬ ಮ್ಯಾರಥಾನ್ ಓಟಗಾರ ನೋವು, ಆಯಾಸ ಇದ್ರೂ ಗುರಿ ತಲುಪಲೇಬೇಕು ಎಂಬ ಸಂಕಲ್ಪದಿಂದ ಓಡೋದನ್ನ ಮುಂದುವರಿಸ್ತಾನಲ್ಲ, ಅದುವೇ ಹುಪೊಮೋನೆ. ಅರ್ಥವಾಯಿತು. ಅಂದ್ರೆ ಇದು ಕಷ್ಟದ ಸಮಯದಲ್ಲಿ ಕುಸಿದು ಹೋಗದೆ ಧೈರ್ಯದಿಂದ, ಚೈತನ್ಯದಿಂದ ದೃಢವಾಗಿ ನಿಲ್ಲೋದು. ಇದು ಕಾಯುವಿಕೆ ಅಲ್ಲ, ಇದೊಂದು ಹೋರಾಟ. ಹೌದು, ಇದೊಂದು ಹೋರಾಟದ ನಿಲುವು. ಇದು ನೋವನ್ನ ಅನುಭವಿಸುವುದಲ್ಲ, ನೋವಿನ ಮಧ್ಯೆಯೂ ಉದ್ದೇಶವನ್ನ ಹಿಡಿದಿಟ್ಕೊಳ್ಳುವುದು. ಇನ್ನು ಜೀವೋದ್ಧಾರ ಅಥವಾ ರಕ್ಷಣೆ ಅನ್ನೋದು ಆ ಕ್ಷಣದಲ್ಲಿ ದೈಹಿಕವಾಗಿ ಪಾರಾಗೋದು ಅಂತೇನಲ್ಲ. ಹಾಗಾದ್ರೆ ಇತಿಹಾಸದಲ್ಲಿ ಅನೇಕ ಶಿಷ್ಯರು ಕೊಲ್ಲಲ್ಪಟ್ರು. ಹಾಗಾದ್ರೆ ಅವರಿಗೆ ರಕ್ಷಣೆ ಸಿಗ್ಲಿಲ್ವಾ? ಸಿಕ್ಕಿತ್ತು. ಇಲ್ಲಿ ಹೇಳ್ತಿರೋ ರಕ್ಷಣೆ ಈ ಲೌಕಿಕ ಜೀವವನ್ನ ಮೀರಿದ್ದು. ಅದು ಆತ್ಮದ ವಿಜಯ. ನೀವು ದೇಹವನ್ನ ಕಳ್ಕೊಳ್ಬಹುದು, ಆದ್ರೆ ನಿಮ್ಮ ವಿಶ್ವಾಸವನ್ನ, ನಿಮ್ಮ ಆತ್ಮವನ್ನ ಉಳಿಸ್ಕೊಂಡ್ರೆ ಅದೇ ನಿಜವಾದ ಜೀವೋದ್ಧಾರ. ವಾಹ್, ಇದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಸೋಲು ಗೆಲುವಿನ ವ್ಯಾಖ್ಯಾನವೇ ಬೇರೆಯಾಗುತ್ತೆ. ಸರಿ, ಈ ಸಾವಿರಾರು ವರ್ಷಗಳ ಹಿಂದಿನ ಮಾತುಗಳನ್ನ ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸಿಕೊಳ್ಳೋದು? ಇಂದು ನಮ್ಮನ್ನ ಯಾರೂ ಕೊರಡೆಗಳಿಂದ ಹೊಡೆಯದಿರ್ಬೋದು, ಆದ್ರೆ
ಹಿಂಸೆಯ ರೂಪಗಳು ಬದಲಾಗಿವೆಯಲ್ಲವೇ? ಖಂಡಿತ. ಇಂದಿನ ಹಿಂಸೆ ಹೆಚ್ಚು ಸೂಕ್ಷ್ಮ ಮತ್ತು ಮಾನಸಿಕವಾದದ್ದು. ನಿಮ್ಮ ನಂಬಿಕೆ ಅಥವಾ ಮೌಲ್ಯಗಳಿಗಾಗಿ ನೀವು ಆಫೀಸ್ನಲ್ಲಿ ಮೂಲೆ ಗುಂಪಾಗಬಹುದು. ನಿಮ್ಮ ಸ್ನೇಹಿತರ ವಲಯದಲ್ಲಿ ನಿಮ್ಮನ್ನ ಅಪಹಾಸ್ಯ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧ ನಿಂದನೆ ಅಭ್ಯಾಲವೇ ನಡೆಯಬಹುದು. ಇದು ದೈಹಿಕ ಹೊಡೆತಗಳಿಗಿಂತಲೂ ಹೆಚ್ಚು ನೋವು ಕೊಡವಲ್ಲದು. ನಿಜ. ಆ ಒಂಟಿತನ, ಆ ಅವಮಾನ ಇವೆಲ್ಲವೂ ಇವತ್ತಿನ ಕಾಲದ ಕೊರಡೆಪೆಟ್ಟುಗರು ಅಂತ ಹೇಳಬಹುದು. ಹೌದು. ಹಾಗಾದ್ರೆ ಆನ್ಲೈನ್ನಲ್ಲಿ ಯಾರಾದರೂ ನಮ್ಮನ್ನ ಟೀಕಿಸಿದಾಗ ಅಥವಾ ನಮ್ಮ ನಂಬಿಕೆಯನ್ನು ಪ್ರಶ್ನಿಸಿದಾಗ ಚಿಂತಾಕ್ರಾಂತರಾಗಬೇಡಿ, ತಂದೆಯ ಆತ್ಮವೇ ಮಾತನಾಡುತ್ತದೆ ಅನ್ನೋ ಮಾತನ್ನ ಹೇಗೆ ಅರ್ಥೈಸ್ಕೊಳ್ಬೇಕು? ಪ್ರತಿಯೊಂದು ಟ್ರೋಲ್ಗೆ ಪ್ರತಿಕ್ರಿಯಿಸದೆ ಸುಮ್ಮನಿರಬೇಕಾ? ಬಹುಶಃ ಹೌದು. ಅಥವಾ ಪ್ರತಿಕ್ರಿಯಿಸೋದಾದ್ರೆ ನಮ್ಮ ಅಹಂಕಾರದಿಂದ ಅಥವಾ ಕೋಪದಿಂದ ಪ್ರತಿಕ್ರಿಯಿಸಬಾರದು. ಒಂದು ಕ್ಷಣ ನಿಲ್ಲಿಸಿ ಶಾಂತವಾಗಿ ಈ ಸನ್ನಿವೇಶದಲ್ಲಿ ಪ್ರೀತಿಯ ಪ್ರತಿಕ್ರಿಯೆ ಯಾವುದು ಅಂತ ಆಲೋಚಿಸಬೇಕು. ಕೆಲವೊಮ್ಮೆ ಮೌನವೇ ಅತ್ಯಂತ ಶಕ್ತಿಯುತವಾದ ಉತ್ತರ ಆಗಿರುತ್ತೆ. ಇನ್ನು ಕೆಲವು ಬಾರಿ ಶಾಂತವಾದ ಸತ್ಯದಿಂದ ಕೂಡಿದ ಒಂದು ಮಾತು 1000 ನಿಂದನೆಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಆ ವಿವೇಕವನ್ನ ನೀಡೋದೇ ಆತ್ಮದ ಮಾತು. ಅಂದ್ರೆ ನಮ್ಮ ಬೆರಳು ತುದಿಯಲ್ಲಿ ಕೀಬೋರ್ಡ್ ಇರುವಾಗ ಆ ಪ್ರತಿಕ್ರಿಯಿಸೋ ಆತುರವನ್ನ ತಡೆದು ಆಂತರಿಕ ಧನಿಗೆ ಕಿವಿಗೊಡದೆ ಇವತ್ತಿನ ಸವಾಲು. ಕರೆಕ್ಟ್. ಮತ್ತು ನನ್ನ ನಿಮಿತ್ತ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು ಎಂಬ ವಾಕ್ಯ ಇದು ಇವತ್ತಿನ ಸಮಾಜದಲ್ಲಿ ಬಹಳ ಪ್ರಸ್ತುತ ಅಂತ ಅನಿಸುತ್ತೆ. ನಾವು ಯಾವುದಾದ್ರೂ ಒಂದು ಮೌಲ್ಯಕ್ಕೆ ಬದ್ಧರಾಗಿ ನಿಂತರೆ, ಅದು ಜನಪ್ರಿಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ರೆ ಖಂಡಿತ ನಾವು ದ್ವೇಷವನ್ನ ಎದುರಿಸಲೇಬೇಕಾಗುತ್ತೆ. ಹೌದು. ಸತ್ಯದ ಪರ ನಿಲ್ಲೋದು ಯಾವಾಗ್ಲೂ ಜನಪ್ರಿಯ ಆಯ್ಕೆ ಆಗಿರೋದಿಲ್ಲ. ಆದ್ರೆ ಇಲ್ಲಿರೋ ಧೈರ್ಯದ ಮಾತೆಂದ್ರೆ ಎಲ್ಲರೂ ನಿಮ್ಮನ್ನ ದ್ವೇಷಿಸಬಹುದು, ಆದ್ರೆ ದೇವ್ರು ನಿಮ್ಮ ಜೊತೆಗಿರ್ತಾರೆ. ಇಮ್ಮಾನ್ಯುವೆಲ್ ಅಂದ್ರೆ ದೇವ್ರು ನಮ್ಮ ಸಂಗಡ ಇದ್ದಾನೆ ಅನ್ನೋ ಸತ್ಯವೇ ಇಲ್ಲಿ ನಮ್ಗೆ ಸಿಗೋ ದೊಡ್ಡ ಶಕ್ತಿ. ಹೌದು. ಜಗತ್ತಿನ ಮೆಚ್ಚುಗೆಗಿಂತ ದೈವಿಕ ಸಮ್ಮತಿ ಮುಖ್ಯ ಅನ್ನೋ ಅರಿವು ಬಂದಾಗ ಆ ಒಂಟಿತನವನ್ನ ಸಹಿಸ್ಕೊಳ್ಳೋ ಶಕ್ತಿ ಬರುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ಸೇರಿಸಿ ನೋಡೋದಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ಉತ್ತರ ಏನು? ಯೇಸು ತನ್ನ ಶಿಷ್ಯರಿಗೆ ಕೊಡ್ತಿರೋದು ಕಷ್ಟಗಳ ಪಟ್ಟಿಯಲ್ಲ, ಬದಲಿಗೆ ಆ ಕಷ್ಟಗಳನ್ನ ಎದುರಿಸೋಕೆ ಒಂದು ಸಂಪೂರ್ಣವಾದ ಒಂದು ಟೂಲ್ ಕಿಟ್. ಹೌದು, ಅದೊಂದು ಅದ್ಭುತವಾದ ಮಾತು. ಇದೊಂದು ಸರ್ವೈವಲ್ ಗೈಡ್. ಈ ಗೈಡ್ನಲ್ಲಿ 3 ಪ್ರಮುಖ ಅಂಶಗಳಿವೆ. 1, ವಾಸ್ತವವನ್ನ ಒಪ್ಪಿಕೊಳ್ಳಿ. ಕಷ್ಟಗಳು ಬರುತ್ತವೆ, ಸಿದ್ಧರಾಗಿರಿ. ಸರಿ. 2, ನಿಮ್ಮ ದೌರ್ಬಲ್ಯವನ್ನ ಒಪ್ಪಿಕೊಳ್ಳಿ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಅವಲಂಬಿತರಾಗಬೇಡಿ. ದೈವಿಕ ಸಹಾಯಕ್ಕಾಗಿ ಕಾಯಿರಿ. ಮತ್ತು 3, ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿ. ಸಂಕಟವನ್ನ ಅವಕಾಶವಾಗಿ ನೋಡಿ ಮತ್ತು ತಾತ್ಕಾಲಿಕ ಸೋಲನ್ನು ಶಾಶ್ವತ ವಿಜಯದ ಭಾಗವಾಗಿ ನೋಡಿ. ಅಂದ್ರೆ ನಾವು ಆರಂಭದಲ್ಲಿ ಅಂದ್ಕೊಂಡ ಹಾಗೆ ಇದೊಂದು ಕೆಟ್ಟ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಇದು ಅತ್ಯಂತ ಕಠಿಣವಾದ ಕೆಲಸಕ್ಕೆ ಬೇಕಾದ ಅಷ್ಟೇ ಶಕ್ತಿಯುತವಾದ ಭರವಸೆಗಳನ್ನ ಮತ್ತು ಸಂಪನ್ಮೂಲಗಳನ್ನು ಒದಗಿಸೋ ಒಂದು ಒಪ್ಪಂದ. ನಮ್ಮ ಜವಾಬ್ದಾರಿ ಕೇವಲ ದೃಢವಾಗಿ ನಿಲ್ಲುವುದು, ಮಾತನಾಡುವ ಮತ್ತು ನಮ್ಮನ್ನು ರಕ್ಷಿಸುವ ಜವಾಬ್ದಾರಿ ದೇವರದು. ನಿಖರವಾಗಿ. ಇದು ನಮ್ಮ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಹೋರಾಟದಲ್ಲಿ ನಮ್ಮ ಪಾತ್ರ ಕೇವಲ ನಂಬಿಕಸ್ಥರಾಗಿ ಉಳಿಯೋದು. ಉಳಿತಿದ್ದನ್ನ ಅಂದ್ರೆ ಯುದ್ಧತಂತ್ರ, ಮಾತುಕತೆ ಮತ್ತು ಅಂತಿಮ ಫಲಿತಾಂಶವನ್ನ ಒಂದು ದೊಡ್ಡ ಶಕ್ತಿ ನೋಡ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದು. ಶರಣಾಗತಿಯ ತತ್ವ. ಈ ಚರ್ಚೆಯನ್ನ ಮುಗಿಸೋ ಮುನ್ನ ನಮ್ಮ ಕೇಳುಗರು ಆಲೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟುಹೋಗೋಣ. ಇವತ್ತಿನ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯವನ್ನ, ತಮ್ಮ ಟೇಕನ್ನ ತಕ್ಷಣವೇ ವ್ಯಕ್ತಪಡಿಸೋಕೆ ಧಾವಂತದಲ್ಲಿರ್ತಾರೆ. ನಿಜ. ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲೆಡೆ ಮಾತುಗಳ ಮಹಾಪೂರವೇ ಇದೆ. ಇಂಥ ಗದ್ದಲದ ಜಗತ್ತಿನಲ್ಲಿ ಮಾತನಾಡುವವರು ನೀವಲ್ಲ, ತಂದೆಯ ಆತ್ಮವೇ ಅನ್ನೋ ಮಾತಿನ ನಿಜವಾದ ಅರ್ಥ ಏನಾಗಿರ್ಬೋದು? ನಮ್ಮ ಸ್ವಂತ ಅಭಿಪ್ರಾಯಗಳನ್ನ, ನಮ್ಮ ಪ್ರತಿಕ್ರಿಯೆಗಳನ್ನ ಸ್ವಲ್ಪ ಬದಿಗಿಟ್ಟು ಆ ಆಂತರಿಕ ದೈವಿಕ ಪ್ರೇರಣೆಗೆ ಜಾಗ ಮಾಡಿಕೊಡೋದು ನಮಗೆ ಹೇಗೆ ಸಾಧ್ಯ? ಮುಂದಿನ ಬಾರಿ ಒಂದು ಕಠಿಣ ಸಂವಾದ ಅಥವಾ ಆನ್ಲೈನ್ ವಾಗ್ವಾದದ ಮಧ್ಯೆ ತಕ್ಷಣ ಪ್ರತಿಕ್ರಿಯಿಸೋ ಬದಲು ಒಂದು ಕ್ಷಣ ಮೌನವಾಗಿ ಆ ಆತ್ಮದ ಮಾತಿಗೆ ಕಿವಿಯಾಗೋಕೆ ಪ್ರಯತ್ನಿಸಿದ್ರೆ ಏನಾಗ್ಬೋದು? ಇದರ ಬಗ್ಗೆ ಯೋಚಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.